ಮಾಡಿದ್ರೆ ಇವೆಲ್ಲ ನೋಡಿ 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 ಗಾಯ್ಸ್. ಸರಿ ಸರಿ ಸೊಳ್ಳೆ ಬರ್ತಿದೆ ಎಲ್ಲಿ ಗೈಸ್ ವರ್ಕೌಟ್ ಮಾಡೋಕ್ಕಾಗುತ್ತೆ ಗೈಸ್. ದಿಸ್ ಇಸ್ ಮೈ ನ್ಯೂ ಟ್ರೈಪಾಡ್. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಇವತ್ತು ಸಂಡೇ, ಸಖತ್ ಬೋರಿಂಗ್ ಆಗ್ತಿತ್ತು, ಮನೇಲಿದ್ದೆ. ಸೊ ಜಿಮ್ ಬೇರೆ ಓಪನ್ ಇಲ್ಲ, ಜಿಮ್ಗೆ ಹೋಗೋಣ ಅಂದ್ರೆ ಅದಕ್ಕೆ ಸ್ವಲ್ಪ ಪಾರ್ಕಿಗೆ ಹೋಗಿ ವರ್ಕೌಟ್ ಮಾಡೋಣ. ಈವ್ನಿಂಗ್ ಆಗ್ತಾ ಇದೆ. ಸೊ ಹೋಗಕ್ ಮುಂಚೆ ಒಂದು ಸ್ವಲ್ಪ ಓಟ್ಸ್ ತಿನ್ಬೇಕು, ಯಾಕಂದ್ರೆ ವರ್ಕೌಟ್ ಮಾಡ್ಬೇಕಾದ್ರೆ ಸುಸ್ತಾಗ್ಬಿಡ್ದಲ್ವಾ, ಅದಕ್ಕೆ ಸ್ವಲ್ಪ ಓಟ್ಸ್ ತಿನ್ಕೊಂಡೋದ್ರೆ ಎನರ್ಜಿ ಇರುತ್ತೆ. ನೀವು ಯಾರ ಬೆಂಗಳೂರು ಸೈಡ್ ಇದ್ರೆ ಹೋಟ್ಲು ಫುಡ್ಸು ಆ ಥರ ಏನಾರು ಅಡ್ಜಸ್ಟ್ ಆಗ್ತಿಲ್ಲ ಅಂದರೆ, ಸೊ ನನ್ನ ಬೆಸ್ಟ್ ಐಡಿಯಾ ಒಂದು ಬೆಳಗ್ಗೆನೆ ಓಟ್ಸ್ ಮಾಡ್ಕೊಳ್ತೀನಿ, ಅದ್ರ ಜೊತೆ 2 ಆಮ್ಲೆಟ್ ಸಾಕು ಬ್ರೋ. ಟಿಫನ್ಗೆ ಪ್ರೋಟೀನ್ ಸಿಗುತ್ತೆ, ಕಾರ್ಬ್ ಇರುತ್ತೆ, ಆಮೇಲೆ ಬನಾನಾ ತಿನ್ನೋದ್ರಿಂದ ಎನರ್ಜಿ ಕೊಡುತ್ತೆ. ಸೊ ಅಷ್ಟು ತಿನ್ಕೊಂಡೋದ್ರೆ ಸಾಕು ಅನ್ಸುತ್ತೆ. ಸೊ ಹೋಟ್ಲಿಗೆ ದುಡ್ಡು ಇಡೋ ಬದಲು ಇಷ್ಟು ಮಾಡ್ಕೊತೀನಿ. ನಿಮಗೂ ಓಟ್ಸ್ ತಿನ್ನಬೇಕು, ಹೆಲ್ತಿಯಾಗಿರ್ಬೇಕು, ಆದರೆ ಓಟ್ಸ್ ಹೇಗೆ ಮಾಡೋಕೆ ಬರಲ್ಲ ಅಂತ ಗೊತ್ತಿಲ್ಲ ಅಂದರೆ, ಸೊ ಓಟ್ಸ್ ಅಂತ ಕಮೆಂಟ್ ಮಾಡಿ, ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ ಓಟ್ಸ್ ಹೇಗೆ ಮಾಡೋದು ಅಂತ. ಸೊ ಸಿಂಪಲ್ ಈಸಿ ಆಗುತ್ತೆ, ಒಂದು 10 ಮಿನಿಟ್ಸ್ ಅಷ್ಟೇ, ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಸೊ ಎಕ್ಸಾಮ್ ಮುಗೀತು ನಿನ್ನೆ, ಇವತ್ತಿಂದ ರಜಾ ಇದೆ, ಒಂದು 20 ಡೇಸ್ ಏನೋ ಹಾಲಿಡೇಸ್ ಇರುತ್ತೆ. ಸೊ ಡಿಗ್ರಿ ಸೇರಿದಾಗಿಂದ ಸೊ ಹಾಲಿಡೇಸ್ ಬಂದರೆ ಫೀಲಿಂಗೇ ಇಲ್ಲ ಗೈಸ್. ಡಿಗ್ರಿ ಸೇರಿದ್ಮೇಲೆ ಅದೊಂದು ಹ್ಯಾಪಿ ಮೂಮೆಂಟ್ ಇಲ್ಲ. ಅವಾಗ ಹೈಸ್ಕೂಲು, ಪ್ರೈಮರಿ ಎಲ್ಲ ರಜಾ ಕೊಟ್ರೆ ಇಷ್ಟು ಖುಷಿಯಾಗಿರ್ತಿದ್ವಿ. ಇವಾಗ ಡಿಗ್ರಿ ಸೇರಿದ್ಮೇಲೆ ಎಲ್ಲ ಸೇಮೆ. ಕಾಲೇಜ್ ಇದ್ದಾಗ್ಲೂ ರಜಾ ಅನ್ಸುತ್ತೆ, ಕಾಲೇಜಲ್ಲಿ ಇದ್ದಾಗ್ಲೂ ರಜಾನೇ. ಸೇಮ್ ಬ್ರೋ, ಏನೂ ಡಿಫ್ರೆನ್ಸ್ ಇಲ್ಲ. ಅವಾಗ ಒಂದು ದಿವಸ ಭಾನುವಾರ ರಜಾ ಸಿಕ್ಕಿದ್ರೆ ಮನೆಗೆ ಸೇರ್ತಿರ್ಲಿಲ್ಲ ಅನ್ಕೊಳ್ಳಿ. ಬೆಳಗ್ಗೆ ಹೋದ್ರೆ ನೈಟೇ ಬರ್ತಿದ್ವು, ಫುಲ್ಲು ದೆವ್ವಾಗಿ ಬರ್ತಿದ್ವಿ. ಸೊ ಅದಕ್ಕೆ ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಬೇಕು, ಏನೇನು ಮಾಡ್ಬೇಕು ಆ ಟೈಮಲ್ಲಿ ಮಾಡ್ಬೇಕು. ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಬೇರೆಯವ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಬಾರ್ದು. ನಮ್ಮ ಕೆಲಸ ಏನು, ಯಾವತ್ತು ನಮ್ಮ ಮೇಲೆ ನಾವು ಟೈಮ್ ಕೊಡ್ತೀವಿ, ಯಾವಾಗ ಮಾತ್ರ ಸಕ್ಸಸ್ಫುಲ್ ಆಗ್ತೀವಿ. ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟು. ಸೊ ಯಾವತ್ತೂ ಅಷ್ಟೇ, ಮುನ್ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡ್ಕೊಂಡು ನೀವು ಹೇಗೆ ಗ್ರೋತ್ ಆಗಬೇಕು ಅಂತ ಯೋಚನೆ ಮಾಡ್ಕೊಂಡು ಹೋಗಿ. ಎಷ್ಟು ಬ್ಯುಸಿ ಆಗ್ಬೇಕಂದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಸಿಗಬಾರ್ದು ಗೈಸ್. ನೀವು ನಂಬ್ತಿರೋ ಬಿಡ್ತಿರೋ, ಜಿಮ್ ಮಾತ್ರ ಲೈಫ್ನ ಸಖತ್ ಚೇಂಜ್ ಮಾಡುತ್ತೆ, ಸುಳ್ಳೇ ಕೇಳಿ. ನಂದು ಪರ್ಸನಲ್ ಗುಡ್ ಚಾಯ್ಸ್ ಅಂದರೆ ಜಿಮ್ ಸೇರೋದು ಗೈಸ್. ಜಿಮ್ ಸೇರಿಲ್ಲ ಅಂದಿದ್ರೆ ಕಾನ್ಫಿಡೆನ್ಸು, ಮೈಂಡ್ ಸೆಟ್ಟು, ಆಮೇಲೆ ಇನ್ನೇನು ಹೇಳಿ, ಗೋಲ್ಸು, ಡ್ರೀಮ್ಸ್ ಏನೂ ಬರ್ತಿಲ್ಲ ಅನ್ಕೊಂಡ್ರೆ ಐಡಿಯಾ. ನನಗೆ ಫೂಲಿಶ್ ಆಗೇ ಉಳ್ಬಿಡ್ತಿದ್ದೆ ಜಿಮ್ ಸೇರಿಲ್ಲ ಅಂದಿದ್ರೆ. ಜಿಮ್ ಮಾತ್ರ ತುಂಬ ಹೆಲ್ಪ್ ಮಾಡಿದೆ ನಂಗಂತೂ. ಸೊ ಬನ್ನಿ ಹೋಗೋಣ. ನಾವು ಲ್ಯಾಪ್ಟಾಪ್ ಬೇರೆ ರೆಡಿ ಮಾಡಿಸ್ಕೊಂಬರ್ಬೇಕು. ಸೊ ಲ್ಯಾಪ್ಟಾಪ್ನ ಲಾಸ್ಟ್ ಒಂದ್ಸಲಿ ಆನ್ ಮಾಡ್ತೀನಿ, ಸ್ಟಾರ್ಟ್ ಆದರೆ ಆನ್ ಆದರೆ ಓಕೆ, ಇಲ್ಲಾಂದರೆ ರೆಡಿ ಮಾಡಿಸ್ಕೊಂಡು ಬರಲೇಬೇಕು. ಸೊ ಲೆಟ್ಸ್ ಗೋ. ಓಟ್ಸ್ ಬೇರೆ ಖಾಲಿ ಆಯ್ತು ಗೈಸ್. ವರ್ಕೌಟ್ಗೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ವರ್ಕೌಟ್ಗೆ ಹೋಗೋಣ. ಒಂಚೂರು ಮೈಂಡು ಫ್ರೀ ಆಗುತ್ತೆ, ಒಂಥರ ಪೀಸ್ ಸಿಕ್ಕಂಗಾಗುತ್ತೆ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಗೈಸ್. ದಿಸ್ ಇಸ್ ಮೈ ನ್ಯೂ ಟ್ರೈಪಾಡ್. ಇದ್ರ ರಿವ್ಯೂ ಕೊಡಬೇಕಂತ ಇದೆ. ಸ್ವಲ್ಪ ಯೂಸ್ ಮಾಡಿ 1 ವೀಕ್ ಯೂಸ್ ಮಾಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಹೇಳ್ತೀನಿ, ನೀವು ತೊಗೊಳ್ಬೇಕಾ ಬೇಡ ಅಂತ. ಸೊ ಏನಾರ ಚೆನ್ನಾಗಿ ಅನಿಸಿದ್ರೆ ನಿಮಗೂ ರೆಕಮೆಂಡ್ ಮಾಡ್ತೀನಿ, ತೊಗೊಳ್ಬೇಕಾ ಬೇಡ ಅಂತ. 1 ವೀಕ್ ಯೂಸ್ ಮಾಡಿ ನೋಡ್ತೀನಿ. ನನಗೇನೋ ತುಂಬ ಚೆನ್ನಾಗಿದೆ ಗೈಸ್, ಇದು ವರ್ತಿದೆ ಅಮೌಂಟ್ಗೆ. ಎಷ್ಟಂತ ಹೇಳ್ತೀನಿ. ನೀವು ಡೈಲಿ ಟೆಂಪಲ್ಗೆ ಹೋಗೋದನ್ನ ರೂಢಿ ಮಾಡ್ಕೊಳ್ರಿ, ಇದರಿಂದ ಪೀಸ್ ಆಗಿರ್ತೀರ. ಸೊ ಗೈಸ್, ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ವಾಕ್ ಮಾಡೋಣ. ವರ್ಕೌಟ್ ಏನು ಜಾಸ್ತಿ ಇಲ್ಲ, ಸ್ವಲ್ಪ ವಾಕ್ ಮಾಡಿ ಒಂದು 100 ಪುಷಪ್ಸ್, ಒಂದು 100 ಸ್ಕ್ವಾಟ್ಸ್ ಹೊಡೆಯೋಣ ಸಾಕು. ಸೊ ಲೆಟ್ಸ್ ಗೋ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ, ಪಾರ್ಕ್ ಮಾತ್ರ ಕ್ರೇಜಿ. ಸೊ ನಮ್ಮ ಫ್ರೆಂಡ್ ಒಂದು ಸ್ಟೋರಿ ಹಾಕಿದ್ದ ಇನ್ಸ್ಟಾಗ್ರಾಮಲ್ಲಿ. ಸೊ ಲೈನ್ಸ್ ಮಾತ್ರ ಕ್ರೇಜಿ ಇದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯುವರ್ ಟೈಮ್ ಆನ್ ಅರ್ತ್ ಈಸ್ ಲಿಮಿಟೆಡ್, ಸೊ ಸ್ಯಾಟಿಸ್ಫೈ ಯುವರ್ ಸೋಲ್, ನಾಟ್ ಸೊಸೈಟಿ. ಬ್ರೋ ವಾಟ್ ಎ ಲೈನ್ ಬ್ರೋ. ಸೊ ನೀವೇನಾರು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಿರ್ತೀರ,
ಸೊ ನಿಮ್ಮ ಫ್ರೆಂಡ್ಸ್ ಏನಂತಾರೆ, ಫ್ಯಾಮಿಲಿ ಏನಂತಾರೆ ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಇದು ಒಂದು ಲೈನ್ ನೋಡಿ ಸಾಕು. ಸೊ ಯಾವತ್ತೂ ನೀವು ರಿಗ್ರೆಟ್ ಮಾಡೋಕೆ ಹೋಗಲ್ಲ. ಲೈನ್ಸ್ ನೋಡಿದ ತಕ್ಷಣ ಒಂದು ಮೋಟಿವೇಶನ್ ಬಂದ್ಬಿಡುತ್ತೆ. ಇನ್ನೊಂದ್ಸಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಲೈನ್ನ. ಯುವರ್ ಟೈಮ್ ಆನ್ ಅರ್ತ್ ಈಸ್ ಲಿಮಿಟೆಡ್, ಸೊ ಸ್ಯಾಟಿಸ್ಫೈ ಯುವರ್ ಸೋಲ್, ನಾಟ್ ಸೊಸೈಟಿ. ಗೈಸ್ ವರ್ಕೌಟ್ ಮಾಡ್ತಾಯಿದ್ರೆ ಒಂದು 100 ಸೊಳ್ಳೆ ಬರ್ತಿದೆ ಕಚ್ಚಕ್ಕೆ. ಸೊ ಎಲ್ಲಿ ಗೈಸ್ ವರ್ಕೌಟ್ ಮಾಡೋಕ್ಕಾಗುತ್ತೆ? ಸೊ ಯಾವತ್ತೂ ಪಾರ್ಕಲ್ಲಿ ವರ್ಕೌಟ್ ಮಾಡೋಕ್ಕೆ ಹೋಗ್ಬೇಡಿ. ಬೇಕಾದ್ರೆ ವಾಕು ರನ್ನಿಂಗ್ ಆ ಥರ ಮಾಡಿ, ಕಚ್ಚಲ್ಲ, ಬಾಡಿ ಮೂಮೆಂಟಲ್ಲಿರುತ್ತೆ. ನೀವು ಒಂದೇ ತಾವೇನಾರ ನಿಂತ್ಕೊಂಡಿದ್ರೆ ಸೊಳ್ಳೆ ಮಾತ್ರ ಕಚ್ಚಿ ಡೆಂಗು ಬರ್ಸೋದಂತೂ ಗ್ಯಾರಂಟಿ. ಸೊ ನೀವೇನಾದ್ರು ಜಿಮ್ಗೆ ಹೋಗಿರಲಿಲ್ಲ ಅಂದರೆ ಏನು ಮಾಡಿ ಗೊತ್ತಾ, 100 ಪುಷಪ್ಸು, 100 ಸ್ಕ್ವಾಟ್ಸು, 100 ಸಿಟಪ್ಸು. ಸೊ ವರ್ಕೌಟ್ ಕಂಪ್ಲೀಟ್ ಆಗುತ್ತೆ. ಸೊ ಅದು ಹೆಂಗೆ ಹೊಡೀರಿ ಅಂದರೆ, ಇವಾಗ 25 ಪುಷಪ್ಸು, 25 ಸಿಟಪ್ಸು, 25 ಸ್ಕ್ವಾಟ್ಸು, ಈ ಥರ 4 ಸೆಟ್ಸ್ನ ಹೊಡೀರಿ. ಆಮೇಲೆ ವರ್ಕೌಟ್ ಮಾಡೋದು ನಿಮಗೆ ಗೊತ್ತಾಗಲ್ಲ, ಯಾಕಂದರೆ ರೆಸ್ಟ್ ಕೊಟ್ಟಂಗೆ ಆಗುತ್ತೆ. ಇವಾಗ ಪುಷಪ್ಸ್ ಹೊಡಿದ್ರೆ, ಈಗ ಸ್ಕ್ವಾಟ್ಸು ಸಿಟಪ್ಸ್ ಹೊಡೆಯೋ ತನಕ ರೆಸ್ಟ್ ಕೊಟ್ಟಂಗೆ ಆಗಿರುತ್ತೆ ಹ್ಯಾಂಡಿಗೆ. ಸೊ ಹಾಗಾಗಿ ಈ ಥರ ಹೊಡೆಯೋದ್ರಿಂದ ಆರಾಮಾಗಿ ಹೊಡಿಬೋದು 100 ಏನು ಅಷ್ಟೊಂದು ಹೆವಿ ಅನಿಸಲ್ಲ. ಸೊ ಒಂದೇ ಸೆಟ್ ಹೊಡೆಯೋಕ್ಕಾಗಿದ್ದು. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ನಾಳೆ ಮಂಡೇ ಚರ್ಚ್ಡೇ ಒಳ್ಳೆ ಟ್ರೈನ್ ಮಾಡ್ಬೋದು. ಒಳ್ಳೆ ಫುಡ್ಡೆಲ್ಲ ತಿಂದ್ಕೊಂಡು ಜಿಮ್ಗೆ ಹೋದರೆ ಒಳ್ಳೆ ಪಂಪ್ ಬರುತ್ತೆ. ಸೊ ಬನ್ನಿ ಮನೆಗೆ ಹೋಗೋಣ. ಸೊ ಸಾಕು, ಸೊಳ್ಳೆ ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಡೆಂಗ್ಯೂ ಬರ್ಸೋದಂತೂ ಗ್ಯಾರಂಟಿ. ಸೊ ಲೆಟ್ಸ್ ಗೋ ಟು ಹೋಮ್. ನಾನು ನಮ್ಮ ಫ್ರೆಂಡ್ಸ್ ಶ್ರವಣ ನಾವು ಕಬಡ್ಡಿಗೆ ಹೋಗ್ತಾಯಿದ್ವಿ ಪ್ರಾಕ್ಟೀಸ್ ಮಾಡೋಕ್ಕೆ. ಸೊ ಜಂಪೆಲ್ಲ ಆಡಬೇಕಾಗಿತ್ತಲ್ಲ. ಸೊ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಿದ್ವಿ. ಸೊ ಅದೆಲ್ಲ ನೆನೆಸ್ಕೊಂಡ್ರೆ ಸಖತ್ತು ಬೇಜಾರಾಗುತ್ತೆ ಗಾಯ್ಸ್. ಸೊ ನಾನಂತೂ ಸಖತ್ ಹಾರ್ಡ್ ವರ್ಕ್ ಮಾಡಿಬಿಟ್ಟಿದ್ದೆ ಕಬಡ್ಡಿಗೋಸ್ಕರ. ಅದು ಹೇಗೆ ಬಿಟ್ಟು ನನಗೂ ಗೊತ್ತಿಲ್ಲ. ಇವಾಗ ಕಬಡ್ಡಿಗೆ ಹೋಗಲ್ಲ. ಸೊ ಗಾಯ್ಸ್, ಏನು ಗೊತ್ತಾ ಈರುಳ್ಳಿ ಹೆಚ್ಚುತ್ತಾ ಇರೋದು? ಬ್ರೆಡ್ ರೋಸ್ಟ್ ಗೈಸ್, ಎಷ್ಟು ಫಾಸ್ಟಾಗಿ ಈರುಳ್ಳಿ ಹೆಚ್ಚುತ್ತೀನಿ ನೋಡ್ರಿ. ಸುಪ್ ಎಲ್ಲರ ಎಕ್ಸ್ಪೀರಿಯನ್ಸ್ ನರ್ಮದಾ. ಗೈಸ್ 3 ಈರುಳ್ಳಿ ತಗೊಳ್ಳಿ, ಆಮೇಲೆ 2 ಟೊಮೊಟೊ. ನೀವು ಎಷ್ಟು ಜನ ಇರ್ತೀರ ಅಷ್ಟು ಜನ. ಬ್ರೆಡ್ ರೋಸ್ಟ್ ಮಾಡ್ಕೊಂಡು ತಿನ್ಬೇಕಂತ ಎಷ್ಟು ಜನ ಸೇರಿರ್ತೀರ ಅದ್ರ ಮೇಲೆ ಡಿಪೆಂಡ್ ಎಷ್ಟು ಈರುಳ್ಳಿ ಬೇಕು ಅಂತ. ಸೊ ನಾವಿವಾಗ ಇರೋದು ನಾನು ನಮ್ಮ ಮಾತ್ರ ತಿಂತಿದ್ದೀವಿ ಬ್ರೆಡ್ ರೋಸ್ಟ್ನ. ಸೊ ಅದಕ್ಕೋಸ್ಕರ 3 ಈರುಳ್ಳಿ, 2 ಟೊಮೊಟೊ. ಕಣ್ಣು ಉರಿದ್ರೆ ಈ ಥರ ತಗೊಳ್ಳಿ, ಈರುಳ್ಳಿ ಸಿಪ್ಪೆ ತಲೆ ಮೇಲೆ ಇಟ್ಕೊಳ್ಳಿ, ಜ್ಞಾನ ಮಾಡಿ. ಕಣ್ಣು ಉರಿ ಎಲ್ಲ ಹೋಗುತ್ತೆ. ನಿಮಗೂ ಏನಾರು ಕಣ್ಣು ಉರಿತಾ ಇದ್ರೆ ಈ ಥರ ಮಾಡಿ. ಅದರಿಂದ ನಿಮ್ಮ ಕಣ್ಣುಗಳು ಉರಿತವನ್ನು ಕಡಿಮೆ ಆಗುತ್ತದೆ. ಆ ಮನುಷ್ಯನಿಗೆ ಮಾತು ಕೂಡ ಬರೋದಿಲ್ಲ.
ಇದು ಯಾರು ಮರೆತ ಕಥೆಯೋ ನನಗಾಗಿ ಬಂದೈತೆಯೋ. ಅದು ಇತ್ತ ನಿಂದ ಏನಾಯ್ತು? ಅದು ಮುರಿದು ಹೋಯ್ತು ಅಮ್ಮ. ನಿಜ ಹೇಳು. ನಿಜ ಅದು. ಯಾಕಂದ್ರೆ ಅದಕ್ಕೆ ಮಾತು ಕೂಡ ಬರೋದಿಲ್ಲ. ಪ್ಲೇಟ್ ಕೊಟ್ಬೇಡ, ಇದ್ರ ಮೇಲೆಲ್ಲ ಸೋರಲ್ವಾ? ಅಲ್ಲ ಕಣೋ, ಅದು ಅದಕ್ಕೆ ಕೇಳೋಣ ಅಂತಿದ್ಯಾ ಮಾಯ, ಅದಕ್ಕೆ ಮತ್ತೆ ಬಂಡವಾಳ ಹಾಕಿದ್ಯಾ? ಅದಕ್ಕೆ ಮುರ್ದೋಯ್ತಲ್ಲ ಅದು. ಹೆಂಗೆ ಎಲ್ಲಿ ತಗೊಂಡೋಗಿದ್ದೆ? ತಗೊಂಡೋಗಿರ್ಲಿಲ್ಲ, ಇದು ಮುರಿದೋಗಿತ್ತು. ಅದು ಯೂಸ್ ಮಾಡಿ 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 ಎಷ್ಟು ವರ್ಷ ಆಯ್ತು ಕಡ. ಈಗ ನೋಡ್ತೀನಿ ನಾನು ಇಂಥದಲ್ಲ ಅಂತಂತ. ಈ ವ್ಯವಸ್ಥೆ ಹೇಳಿದ್ದೇನೋ ಫೋನ್ ಸುಮ್ಮನೆ ಇಟ್ಕೊಳ್ಳೋದೇನೋ ಅನ್ಕೊಂಡಿದ್ ನಾನು. ಫೋನ್ ಹಿಡ್ಕೊಳೋದೇ ಇದೇ ನಾನು ಅನ್ಕೊಂಡಿದ್ಯಾ? ಫೋನ್ ಹಿಡ್ಕೊಳೋದೇ ಇದು. ಅದೇನ್ ಮಾಡ್ತೀವಿ? ಮುರ್ದೋಯ್ತು ಸರಿ, ಮುರಿದೋಗಿದ್ದು ಹಿಡ್ಕೊಂಡು ಏನ್ ಮಾಡ್ತೀವಿ? ಏನ್ ಮಾಡ್ತಿದ್ದನ್ನ? ನಮ್ಮ ಫ್ರೆಂಡ್ ಅಲ್ವಾ, ಅದು ಇಸ್ಕೊಂಡು ನಾವು ಬೋಳು. ಗೈಸ್ ನಿಮ್ಮಲ್ಲಿ ಹಿಂಗೆ ಮಾಡ್ತಾರ? ಏನಾರ ಹೆಚ್ಚಾಗಿ ಏನಾರ ಮಾಡ್ಕೊಡ್ರಿ ಅಂದರೆ ನಿಮ್ಮ ಕೈಲಿ ಹೆಚ್ಚಿಸ್ತಾರ? ಕಮೆಂಟಲ್ಲಿ ಹೇಳಿ. ಈರುಳ್ಳಿ ಟೊಮೊಟೊ ಹಣ್ಣು. ಸೊ ರೆಡಿ ಆಗಿದೆ ಈರುಳ್ಳಿ ಟೊಮೊಟೊ ಹಣ್ಣು. ಲೆಟ್ಸ್ ಗೋ ಟು ಬ್ರೆಡ್ ರೋಸ್ಟ್. ಹೇಳು ಗೈಸ್, ನೋಡಿ ಏನೇನು ಮಾಡ್ಬೇಕಂತ ಅಮ್ಮ ಹೇಳ್ಕೊಡ್ತಾರೆ. ಹೇಳಮ್ಮ. ಈ ಥರ ಫಸ್ಟು ಗೈಸ್ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಆಮೇಲೆ ಈರುಳ್ಳಿ, ಅದಕ್ಕೆ ಈರುಳ್ಳಿ ಫ್ರೈ ಮಾಡ್ಕೊಬೇಕು. ಹೇಳು ಏನೇ ಮಾಡ್ಕೊಬೇಕು? ಈರುಳ್ಳಿ ಫ್ರೈ ಮಾಡ್ಕೊಬೇಕು ಈ ಥರ. ತೋರಿಸೋದಿಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಜಾಸ್ತಿ ಜಾಸ್ತಿ ಸಂಡೇ ಸ್ಪೆಷಲ್ ಖಾರದ ಪುಡಿ ಸ್ವಲ್ಪ ಖಾರವಾಗಿರ್ಲಿ. ರೋಸ್ಟ್ ಮಾಡಿ ಗೈಸ್, ಇಷ್ಟೇ ರೋಸ್ಟ್ ಮಾಡಿ ಬ್ರೆಡ್ನ ರೋಸ್ಟ್. ಗೈಸ್ ಗೊಜ್ಜು ರೆಡಿ ಆಗ್ತಾ ಇದೆ. ಆಯ್ತಾ ಗೊಜ್ಜು ರೆಡಿ? ಇದು ಬಂದು ಹಂಚಿಗೆ ಸ್ವಲ್ಪ ಗೀ, ತುಪ್ಪ ಅಲ್ವಾ? ತುಪ್ಪ ಗೈಸ್, ತುಪ್ಪ ಆ್ಯಡ್ ಮಾಡಿ. ಇದರಿಂದ ಹೆಲ್ತಿಯಾಗಿ ಕೂಡ ಇರ್ತೀರಾ, ಗುಡ್ ಫ್ಯಾಟ್ ಸಿಗುತ್ತೆ ಅದರಿಂದ. ಬ್ರೆಡ್ ಈ ಥರ ಹಾಕಿ ಅದಾದ್ಮೇಲೆ ತುಪ್ಪ ತಗೊಳ್ಳಿ. ಸ್ವಲ್ಪ ರೋಸ್ಟ್ ಆಗ್ಬೇಕು ಬ್ರೆಡ್ನ. ಸೊ ಈ ಥರ ರೋಸ್ಟ್ ಮಾಡಿ. ಸೊ ನೀವೆಲ್ಲ ಈ ಥರ ಕೈಯಲ್ಲಿ ಮಾಡೋಕೆ ಹೋಗ್ಬೇಡಿ. ಅವ್ರಿಗೆ 20 years ಎಕ್ಸ್ಪೀರಿಯನ್ಸ್ ಇರುತ್ತೆ, ಹಾಗಾಗಿ ಕೈಯಲ್ಲಿ ಹಿಂಗೆ ತಿರುಗಿಸ್ತಾರೆ. ಸೊ ನೀವೇನಾರು ಹಿಂಗೆ ಕೈಯಲ್ಲಿ ತಿರ್ಗಿಸೋಕೆ ಹೋಗಿ ಇಲ್ಲಿ ಸುಟ್ಕೊಳ್ತೀರ ಆಮೇಲೆ. ನೋಡಿ, ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಗೈಸ್. ಓ ಹೋ 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 ಓ ಹೋ 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 ಹೋ. ರೋಸ್ಟ್ ಈಸ್ ರೆಡಿ, ರೋಸ್ಟ್ ಈಸ್ ರೆಡಿ. ರೋಸ್ಟ್, ಬ್ರೆಡ್ ರೋಸ್ಟ್ ಗೈಸ್. ಸೀದು ಹೋಯ್ತಲ್ಲ ಗೈಸ್. ಹಿಂಗೆ ಸ್ವಲ್ಪ ಗೊಜ್ಜು ಹಾಕೊಬೇಕು. ಸ್ಪೂನ್ ತಗೋ, ಜಾಸ್ತಿ ಮಾಡಿ ಬೇಗಮ್ಮ. ಈ ಥರ ಹಾಕ್ಕೊಳ್ಬೇಕು. ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಅಪ್ರೂಪಕ್ಕೆ ಮಾಡಿದ್ರೆ ಇವೆಲ್ಲ. ನೋಡಿ 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 ಗಾಯ್ಸ್, ಸವಿ 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 ತುಪ್ಪ ನೋಡಿ ಗಾಯ್ಸ್, ಈ ಥರ ಹಾಕೊಬೇಕು. ರೋಸ್ಟ್ ಆದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಸೊ ಮೇಲ್ಗಡೆನೂ ತುಪ್ಪ, ಬ್ರೆಡ್ಡಿಗೆ ತುಪ್ಪ. ಓ ಹೋ 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 ಹೋ. ಓ ಹೋ 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 ಹೋ. ಸ್ಟೀಮಲ್ಲಿ ಮಾಡ್ಕೊಂಡು ಕಮ್ಮಿ ಉರಿಲಿ, ಕಮ್ಮಿ ಉರಿಲಿ ರೋಸ್ಟ್ ಮಾಡ್ಕೊಬೇಕಿಲ್ಲ ಅಂದ್ರೆ ಸೀದೋಗುತ್ತೆ. ಸೀದೋದೆ ಇರ್ಲಿ, ಏನಲ್ಲ ಚೆನ್ನಾಗುತ್ತೆ. ಸ್ವಲ್ಪ ತಣ್ಣಗೆ ಹಾಕಿ ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ. ನಾ ಅಮ್ಮ ನಿಮ್ಮ ಮೇಲೆ ಡೌನ್ ಆಗುತ್ತೆ ಅಂತ ಇನ್ನೊಂದು ಸೀಸ್ಬಿಟ್ಟು ಇನ್ನೊಂದು ಮಾಡ್ಬಾ ವಿಡಿಯೋ ಅಂತ ಇದ್ದೆ. ಇಷ್ಟೇ ಸಾಕಣಮ್ಮ, ಸೀದೋಗುತ್ತೆ. ಇಷ್ಟಿದ್ರೆ ಏನಾಗಲ್ಲ, ಟೇಸ್ಟ್ ಇರುತ್ತೆ. ಸಾಕು ತೆಗಿ, ಹಾಕ ಗೊಜ್ಜಾಕ್. ಓಹೋ ರೋಸ್ಟ್ ಆಗ್ಲಿ. ಓಹೋ ಸಾಕು, ಅವಾಗ ರೋಸ್ಟ್ ಆಯ್ತಲ್ಲ ಹಂಗಾಗುತ್ತೆ ಆಮೇಲೆ. ಓಹೋ ಎಲ್ಲ ಬಿಸಿ ಇದೆ, ನೀನು ಏನು ಹೆಲ್ಪ್ ಮಾಡಲ್ಲ, ಹೋಗು. ಸಾಕು ಬಿಡ್ರಿ, ಒಂದಕ್ಕೆ ಹಾಕ್ರಿ ಗೊಜ್ಜು. ಇಷ್ಟ ಗೈಸ್, ಈಗ ಹೋಗುತ್ತೆ ಗೊತ್ತು. ಅಷ್ಟೇ ರೋಸ್ಟ್ ಆಗಿದೆ.
ಸಾಕು ಬಿಡಮ್ಮ. ತುಪ್ಪ ಗಾಯ್ಸ್, ನನಗೆ ರೋಸ್ಟ್ ಆಗಿರೋದು ಇಷ್ಟ. ಸೀದೋಗೈತೆ ರೋಸ್ಟ್ ಅನ್ನೋದಕ್ಕಿಂತ. ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ. 1 to 10 ಅಮ್ಮ ರೇಟಿಂಗ್ಸ್ ಕೊಡ್ತೀನಿ ನೋಡು ಎಷ್ಟು ಹೆಂಗ್ ಚೆನ್ನಾಗಿದೆ ಇಲ್ವಾ ಅಂತ. 1 to 10. ಸಾಯ್ತು ಅಮ್ಮ 10 out of 8 ಅಷ್ಟೇ ಕೊಡೋಕ್ಕಾಗಲ್ಲ ನಿಂಗೆ. ಯಾಕಂದರೆ 2% ಸೀಸ್ ಹಾಕಿದೆ ಇದನ್ನು. ಇಲ್ಲ ಅಂದರೆ 10 out of 10 ಕೊಡ್ತಾ ಇದೆ. ಸೊ ಗೈಸ್, ನೀವು ಲಾಗ್ ನೋಡಾದ್ಮೇಲೆ ಈ ಥರ ಬ್ರೆಡ್ ರೋಸ್ಟ್ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಫ್ಯಾಮ್, ಪೀಸ್ ಔಟ್ ಗ್ಯಾಂಗ್, ಬಾಯ್.